ಬ್ರೇಕಿಂಗ್ ಹಾಕೊಂಡೆ ನಿಮ್ಮನ್ನ ಪ್ರಶ್ನೆ ಕೇಳ್ತೀನಿ. ಅಶ್ವಿನ್ ಅವ್ರ ಹತ್ರ ಒಂದು ರಿಯಾಕ್ಷನ್ ತಗೊಂಡು, ಅಶ್ವಿನ್ ಅವರೇ, ವಿರೋಧ ಪಕ್ಷದ ಸ್ಥಾನದಲ್ಲಿ ಇರುವ ಯಾವುದೇ ಪಕ್ಷಕ್ಕಾದ್ರೂ ಕೂಡ ಕರ್ನಾಟಕ ರಾಜಕೀಯದಲ್ಲಿ ನಡೀತಾ ಇರುವ ಅನೇಕ ಪ್ರಕರಣಗಳು, ಅದು ಆರೋಪದ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ಗೋಲ್ಡನ್ ಆಪರ್ಚುನಿಟಿ, ಒಂದಿನ ಮೂಡ, ಒಂದಿನ ವಾಲ್ಮೀಕಿ, ಮತ್ತೊಂದು ವಫು, ಇಂಥ ಹಲವು ವಿಚಾರಗಳು ವಿರೋಧ ಪಕ್ಷಗಳ ಕೈಗೆ ಬಂಗಾರದ ಆಪರ್ಚುನಿಟಿ ರೀತಿ ಸಿಗ್ತಿರುವಾಗ ಇಂಥ ಅಪಸ್ವರಗಳು ಬೇಕಾ ಅಂತ ಹೇಳಿ ನೀವು ಅವ್ರ ಜೊತೆ ಮೈತ್ರಿ ಪಾರ್ಟ್ನರ್ ಇದ್ದೀರಿ, ನೀವು ಗಮನಿಸ್ತಾ ಇಲ್ವಾ ಪಕ್ಷದ ಒಳಗೆ, ಬಿಜೆಪಿ ಪಕ್ಷದ ಒಳಗಾಗ್ತಾ ಇರುವ ಈ ಗೊಂದಲ ಅನಿಸುವಂತಹ ಬೆಳವಣಿಗೆಗಳು? ಇಲ್ಲ, ಯಾವುದೇ ರೀತಿ ಗೊಂದಲ ಅಂತ ಹೇಳೋಕ್ಕೂ ಮುಂಚೆ ಈಗ ಒಂದು ಮನೆಯಲ್ಲಿ ತಂದೆ ತಾಯಿ ಆ ಮಕ್ಕಳು ಮದುವೆ ಆಗಿದ್ರೆ ಸೊಸೆಯಂದಿರು, ವಾರ್ಗಿತ್ತಿರು, ಚಿಕ್ಕ ಮಾವ ದೊಡ್ಡ ಮಾವ ಅನ್ಕೊಂಡು ಅಲ್ಲೇ ಕಚ್ಚಾಟ ಕಿತ್ತಾಟ ಇರುತ್ತೆ. ಒಂದು ದೊಡ್ಡ ಪಕ್ಷ ಅಂದಾಗ ಯಾವುದೇ ದೊಡ್ಡ ಪಕ್ಷ ಚಿಕ್ಕ ಪಕ್ಷ ಯಾವುದೇ ಆದ್ರೂ ಈ ರೀತಿ ಕಿತ್ತಾಟಗಳು ಇದ್ದೇ ಇರುತ್ತೆ. ಇಲ್ಲ ಹೇಳ್ತಿದ್ದೀನಿ, ಏನಕ್ಕೆ ಅಂದ್ರೆ ಕಿತ್ತಾಟನೂ ಇರುತ್ತೆ, ಬಣಗಳು ಇರುತ್ತೆ. ನಾನು ಒಂದು ತಿಳ್ಕೊಂಡಿದ್ದೀನಿ, ಪಕ್ಷಕ್ಕಿಂತ ಯಾವ ವ್ಯಕ್ತಿನೂ ದೊಡ್ಡವನಲ್ಲ. ನಾನು ಜನಪ್ರತಿನಿಧಿಗಳು, ನೀವು ನಿಮ್ಮ ಏರಿಯಾದಲ್ಲಿ ನಿಮ್ಮ ಕಾಲೋನಿನಲ್ಲಿ ಒಂದು ಗಾದೆ ಇದೆ, ಮಂಡ್ಯ ಕಡೆ ನಾವು ಹೇಳ್ತೀವಿ, ನಮ್ಮೂರ್ಗೆ ನಾನೇ ಇದು ಅಂತ ಅಂದಾಗ ಒಂದು ಗಾದೆ, ಅದು ಹೇಳಂದ ಆ ರೀತಿ ಹೇಳಿದಾಗ ಯಾವ ವ್ಯಕ್ತಿನೂ ದೊಡ್ಡವನಿಲ್ಲ ಮೇಡಮ್. ಅವ್ರು ಅನ್ಕೊಳ್ಬೋದು ಮಾಧ್ಯಮಗಳಿಗೆ ನಾವು ಇವತ್ತು ಹೇಳಿಕೆ ಕೊಡೋದ್ರಿಂದ ನಾನು ದೊಡ್ಡ ವ್ಯಕ್ತಿ ಆಗ್ತೀನಿ, ಪಕ್ಷದಲ್ಲಿ ಮುನ್ನೆಲೆಗೆ ಬರ್ತೀನಿ ಅನ್ನೋದು ಇದೆಯಲ್ಲ, ಖಂಡಿತವಾಗ್ಲೂ ಆ ಪಕ್ಷ ಅದನ್ನ ಯಾವುದೇ ಕಾರಣಕ್ಕೂ ಅದನ್ನ ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ನೀವು ಹೇಳಿದ್ರಿ ನಮ್ಗೊಂದು ಚಿನ್ನದ ಒಂದು ತಟ್ಟೆನಲ್ಲೇ ಕೊಟ್ಟಂಗಿದೆ ಕಾಂಗ್ರೆಸ್ನ ಹಗರಣಗಳು, ಈಗ ಮೂಢ ಹಗರಣಗಳು. ನಾವು ಜಾತ್ಯತೀತ ಜನತಾದಳ ಬಿಜೆಪಿಯವರು ತುಂಬಾ ಯಶಸ್ವಿಯಾಗಿ ಬೆಂಗಳೂರಿಂದ ಮೈಸೂರವರೆಗೆ ಪಾದಯಾತ್ರೆ ಮಾಡಿದ್ವಿ, ಇವತ್ತುವರೆಗೂ ಹೋರಾಟ ಮಾಡ್ತಾ ಇದ್ದೀವಿ. ವಾಲ್ಮೀಕಿ ಹಗರಣನು ಅದೇ ರೀತಿ ನಾವು ವಿರೋಧ ಪಕ್ಷದ ಜಾಗದಲ್ಲಿ ನಾವು ತಗೊಂಡೋಗಿದ್ದೀವಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳ್ತಿದ್ದಾರೆ ಅಂದಾಗ ಅವ್ರು ಎಲ್ಲೂ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡು ಬಿಜೆಪಿನ ವಿರೋಧಿಸ್ತಾ ಇಲ್ಲ, ಅವ್ರು ಇವತ್ತಿಗೂ ಕಾಂಗ್ರೆಸ್ನ ವಿರೋಧಿಸ್ತಿದ್ದಾರೆ. ಈಗ ನೋಡಿ, ಅಧ್ಯಕ್ಷರು ವಿಜೇಂದ್ರ ಅವ್ರಿಗೆ ಕೆಲಸ 54 ಕೆಲಸ ಇರುತ್ತೆ, ಕಾರ್ಯಕರ್ತರು, ಶಾಸಕರು, ಅಲ್ಲಿನ ಒಂದು ಮಾಜಿ ಶಾಸಕರುಗಳು ಹೇಳಿದ್ರು ಅಂದಾಗ ಹೇಳಲೇಬೇಕು, ಹೇಳ್ಬಾರ್ದು ಅಂತ ಎಲ್ಲೂ ಇಲ್ವಲ್ಲ. ರಾಜ್ಯಾಧ್ಯಕ್ಷ ಆದ್ಮೇಲೆ ಆ ಪೆಟ್ಟುಗಳೆಲ್ಲ ತಿಂತಾ ಇರ್ಬೇಕು, ಅವಾಗ್ಲೇ ಅಲ್ವಾ ಅವ್ರು ಶಿಲೆ ಆಗೋದು ಅಲ್ವಾ, ಪೆಟ್ಟುಗಳು ಬೀಳ್ತಿರ್ಬೇಕು. ಇಲ್ಲ ಇಲ್ಲ ಇವಾಗ ನೋಡಿ, ಇವಾಗ ಅಲ್ವಾ ಈಗ ನೋಡಿ, ಒಂದ್ 5 ಸೆಕೆಂಡ್ ಕೇಳಿಸ್ಕೊಳ್ಳಿ ಅಪ್ಪ. ನಾನು ಹೇಳ್ದೆ ನೋಡಿ, ಒಂದು ಕಲ್ಲಿಗೆ ಉಳಿಪೆಟ್ಟು ಬಿದ್ರೆ ಶಿಲ್ಪ ಆಗುತ್ತೆ, ಒಪ್ಕೊಳ್ಳೋಣ. ಒಂದೇ ಜಾಗದಲ್ಲಿ ಒಂದೇ ವ್ಯಕ್ತಿ ಪದೇ ಪದೇ ಪೆಟ್ಟು ಕೊಡ್ತಾ ಇದ್ರೆ ಗಾಯ ಆಗ್ಬಿಡುತ್ತೆ, ಅದು ಅದನ್ನು ಸುಂದರವಾಗಿ ಆಗ್ಬೋದಂತ ನಾವು ಕಲ್ಪನೆ ಮಾಡ್ಕೊಳ್ಳೋಣ. ಏನಕ್ಕೆ ಅಂದ್ರೆ ನೋಡಿ, ಡೈವರ್ಟ್ ಮಾಡ್ಕೊಂಡು ಹೋಗೋದು ಬೇಡ. ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರು, ನಾನೇನಾದ್ರೂ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷ ಆಗಿದ್ದಿದ್ರೆ ಯತ್ನಾಳ್ ಅವ್ರನ್ನ ಕೂಡಲೇ ವಜಾ ಮಾಡ್ತಿದ್ದೆ ಅಂತ ಒಂದು ಅಧಿವೇಶನದಲ್ಲಿ ಹೇಳ್ತಾರೆ. ಅದೇ ಒಂದು ಆಪರ್ಚುನಿಟಿ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೆಪಿಸಿಸಿ ಅಧ್ಯಕ್ಷರೇ ಆಗೋದ್ರು. ಎಷ್ಟು ಜನ ಅವ್ರ ವಿರುದ್ಧ ಮಾತಾಡಿದ್ರು, ಎಷ್ಟು ಜನ ದಿನ ಬೆಳಗ್ಗೆ ಹೇಳಿಕೆ ಕೊಟ್ರು, ಒಬ್ರಿಗಾದ್ರೂ ತಿರುಗಿಸಿ ಹೇಳಷ್ಟು ಧೈರ್ಯ ಬಂತ. ಹಾಗೆ ಪಕ್ಷದಲ್ಲಿ ಜನಪ್ರತಿನಿಧಿಗಳು ಹೇಳ್ತಾರೆ ಅಂದಾಗ ಇಮಿಡಿಯೇಟ್ ಆಕ್ಷನ್ ತಗೊಳ್ಲಿಕ್ಕೂ ಆಗಲ್ಲ. ಆರಂಭದಲ್ಲೂ ಹೇಳಿದೀನಿ, ಯಾವ ವ್ಯಕ್ತಿನ ಪಕ್ಷಕ್ಕಿಂತ ದೊಡ್ಡವನಲ್ಲ. ನೀವು ಇಮಿಡಿಯೇಟ್ ಅಂತಿದ್ದೀರಿ, ನಾವು ಈಗ ವಿಜಯೇಂದ್ರ ಅವ್ರ ರಾಜ್ಯಾಧ್ಯಕ್ಷರಾದ್ಮೇಲೆ ಅಂತ ಹೇಳಿ ಕೌಂಟ್ ತಗೊಂಡು ಚರ್ಚೆ ಮಾಡ್ತಿದೀವಿ. ದರ್ಶನ್ ಅವ್ರು ಹೇಳ್ತಿದ್ದಾರೆ ಇವಾಗಲ್ಲ, ಅದು ಯಾವಲ್ಲೋ ಎಷ್ಟೋ ವರ್ಷದಿಂದ ಅಂತ. ಇಮಿಡಿಯೇಟ್ ಅಲ್ಲ ಸರ್, ವರ್ಷಾನ್ಗಟ್ಲೆ ಆದ್ರೂ ಆಕ್ಷನ್ ಆಗ್ತಿಲ್ಲ. ಬರೋಣ ಅಲ್ಲಿಗೆ, ನಾನು ಸಮಯವಿಲ್ಲ ಸರ್, ಕೇಳ್ತೀನಿ. ವಫ್ ವಿಚಾರದಲ್ಲೇ ನಾವು ಫಾರ್ ಎಕ್ಸಾಂಪಲ್ ತಗೊಳ್ಳೋಣ ಸರ್. ವಫ್ ವಿಚಾರದಲ್ಲಿ ಯತ್ನಾಳ್ ಅವ್ರು ಪ್ರಾರಂಭ ಮಾಡಿದ ಹೋರಾಟ ಎಂಥ ಟ್ರಾಕ್ಷನ್ ಸಿಕ್ತು ಅದಕ್ಕೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಹಿಂದುತ್ವದ ಐಕಾನು, ಹುಲಿ, ಸಿಂಹ ಅಂತೆಲ್ಲ ಹೋಗ್ಲಿಕ್ಕೆ ಮಾಡಕ್ ಯಾರಿಗೆ ಲಾಭ ಆಗ್ತಿತ್ತು? ಬಿಜೆಪಿ ಪಕ್ಷಕ್ಕೇನೆ. ಯತ್ನಾಳ್ ಅವರ ಹೋರಾಟವನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ ಸಾಧ್ಯವಾಗ್ತಿಲ್ವಲ್ಲ. ಅಂದ್ರೆ ಕೇವಲ ಈ ನಾನು ಭಿನ್ನ ಅನ್ನೋದು ಯತ್ನಾಳ್ ಅವ್ರ ಕಡೆಯಿಂದ ಮಾತ್ರ ಬರ್ತಿದ್ಯಾ, ಅಥವಾ ಪಕ್ಷದಲ್ಲಿರುವ ಸೋಕಾಲ್ ದೊಡ್ಡ ದೊಡ್ಡ ನಾಯಕರು ಯತ್ನಾಳ್ ಅವ್ರು ನಮಗ್ ಬೇಡ ಅಂತಲೂ ದೂರ ಸರಿತಾ ಇದ್ದಾರೆ, ಇದು ಎರಡೂ ಕಡೆಯಿಂದ ಆಗ್ತಿದ್ಯಾ ಅಂತ? ಅದು ಡೆವಲಪ್ಮೆಂಟ್ಸ್ ನೋಡ್ತಿದ್ರೆ ಈಗಿರೋ ಪಕ್ಷದಲ್ಲಿ ಈಗಿರೋ ಸಿಸ್ಟಮನ್ನ ಶತಾಯ ಗತಾಯ ಅವ್ರು ಒಪ್ಪಲ್ಲ. ಭಿನ್ನ ಮತ ಅಲ್ಲ, ಇವ್ರು ಹೇಳ್ದಾಗ ದರ್ಶನ್ ಹೇಳ್ದ ಹಾಗೆ ಭಿನ್ನ ಮತ ಅಂದ್ರೆ ಡಿಫರೆನ್ಸ್ ಆಫ್ ಒಪಿನಿಯನ್. ಇದು ಡೀಪ್ ಡಿಫರೆನ್ಸಸ್ ಇದು. ಯಾಕೆ ಅಂತಂದ್ರೆ ಸಾವಿರಾರು ಕೋಟಿ ಕೋವಿಡ್ ಅಲ್ಲಿ ತಿಂದ್ಬಿಟ್ರು ಅಂತ ಅದನ್ನು ಹೇಳಿದ್ದಾರೆ. ಮೊನ್ನೆ ರೀಸೆಂಟ್ ನಾನು ಹೇಳ್ತೀನಿ, ರೀಸೆಂಟ್ ಆಗಿ 1000 ಕೋಟಿ ತಿಂದ್ಬಿಟ್ರು ಅಂತ ಹೇಳಿದ್ದಾರೆ. ಏನೋ ಇಲ್ಲ ಒಕ್ದು ನಾವು ಸೇರ್ಕೋತೀವಿ, ನಾವು ಮಾಡ್ಕೋತೀವಿ ಅಂತ. ಈಗ ಲಿಸ್ಟಲ್ಲಿ ಯಾಕೆ ಸೇರಿಸಿದರು ಅಂತಂದ್ರೆ, ಮೊದಲು ಆ ಲಿಸ್ಟಿಂದ ಅವ್ರನ್ನ ಬಿಟ್ಟಿದ್ರು.
ವಕ್ಫ್ ವಿಚಾರದಲ್ಲಿ ಈ ಹಿಂದೆ ಅಲ್ಲಿ ಲೋಕಲ್ ಕಮಿಟಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ಗ್ರೀವೆನ್ಸಸ್ ಹೇಳ್ಕೊಡೋದಕ್ಕೆ ಆ ಪಟ್ಟಿನಲ್ಲಿ ಅವ್ರ ಹೆಸರು ಇರಲಿಲ್ಲ. ಅವ್ರ ಹೆಸರು ಇರಲಿಲ್ಲ, ಆಮೇಲೆ ಸೇರಿಸಿದ್ರು. ಫಸ್ಟ್ ಲಿಸ್ಟ್ ಬಂದಾಗ ಅವ್ರ ಹೆಸರು ಇರಲಿಲ್ಲ, ಜಿಗ್ಜಿನಿಗೂ ಇರಲಿಲ್ಲ. ಅದಕ್ಕೆ ಅವ್ರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಆಮೇಲೆ ಸೇರಿಸಿದ್ದು ಸರಿ, ಆಕ್ಷೇಪ ವ್ಯಕ್ತಪಡಿಸಿದ್ರು. ಅಂದ್ರೆ ಇಲ್ಲಿ ಏನಂತಂದ್ರೆ ಈಗ ಒಂದು ಗುಂಪು ಒಂದ್ ದಿಕ್ಕಲ್ಲಿ ಹೋಗ್ತಿದೆ, ಇನ್ನೊಂದು ಗುಂಪು ಇನ್ನೊಂದು ದಿಕ್ಕಲ್ಲಿ ಹೋಗ್ತಿದೆ ಅಂತ. ಇದರಿಂದಾಗಿ ರಿಯಲ್ ಇಶ್ಯೂಸ್ಗಳನ್ನ ಒಂದು ಅಸ್ತ್ರದ ಥರ ಸರ್ಕಾರದ ವಿರುದ್ಧ ಯಾವ ಪ್ರತಿಪಕ್ಷ ಬಳಸಬೇಕಾಗುತ್ತೋ ಆ ರಿಯಲ್ ಇಶ್ಯೂಸ್ಗಳು ವೀಕ್ ಆಗುತ್ತೆ. ಎಷ್ಟು ಈಗ ವಕ್ಫ್ ತಗೊಳ್ಳಿ, ವಕ್ಫ್ ಪ್ರೊಟೆಸ್ಟ್ ಒಂದೇ ಸಾಲದು, ಪ್ರೊಟೆಸ್ಟ್ ಏನು ಆಗಲ್ಲ. ಅಲಿ ವರ್ಸಸ್ ಆಂಧ್ರ ಪ್ರದೇಶ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪ್ರಕಾರ ಒನ್ಸ್ ಎ ವಕ್ಫ್ ಲ್ಯಾಂಡ್ ಇಸ್ ಆಲ್ವೇಸ್ ಎ ವಕ್ಫ್ ಲ್ಯಾಂಡ್ ಅಂತ ಜಜ್ಮೆಂಟ್ ಇದೆ. ಅಂದರೆ ಸರ್ಕಾರನೇ ಅವಾಗ ಆ್ಯಕ್ಚುಲಿ ಆ ವಕ್ಫ್ ಲ್ಯಾಂಡಿಗೆ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಇನಾಮ್ ಅಬಾಲಿಷನ್ ಆ್ಯಕ್ಟ್ ಇರ್ಬೋದು ಅಥವಾ ಉಳುವವನೇ ಭೂಮಿಯ ಒಡೆಯ ಇರ್ಬೋದು, ಅದು ಅನ್ವಯ ಆಗಲ್ಲ ಅಂತಿದೆ. ಆದರೆ ಸರ್ಕಾರನೇ ಆ ಜಮೀನನ್ನ ಅವ್ರಿಗೆ ಉಳುವವನೇ ಭೂಮಿ ಒಡೆಯ ಕಾಯ್ದೆಯಲ್ಲಿ ಸರ್ಕಾರನೇ ಅಲರ್ಟ್ ಮಾಡಿದೆ ಕೇಳಿ. ಹಿಂಗಾಗಿ ಪ್ರೊಟೆಸ್ಟ್ ಅಲ್ಲ, ಆಕ್ಟ್ ಅಮೆಂಡ್ಮೆಂಟ್ ಆಗಬೇಕು. ರೈತರಿಗೆ ಭೂಮಿ ಉಳಿಬೇಕಾದ್ರೆ ಅಡ್ವೊಕೇಟ್ ಜನರಲ್ ಒಪಿನಿಯನ್ ತಗೋಬೇಕು, ಬಿಲ್ ರೆಡಿ ಮಾಡಬೇಕು, ಅಸೆಂಬ್ಲಿನಲ್ಲಿ ಪ್ರೆಸೆಂಟ್ ಮಾಡಬೇಕು. ಆಗ ಮಾತ್ರ ಸ್ಟೇಟ್ಮೆಂಟ್ಗಳಿಂದ ಏನೂ ಆಗಲ್ಲ. ಕೋರ್ಟಿಗೆ ಹೋದ್ರೆ ಕೋರ್ಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇಟ್ಕೊಂಡು ಸ್ಕ್ವಾಶ್ ಮಾಡುತ್ತೆ. ಅದ್ರ ಬಗ್ಗೆ ಚರ್ಚೆನೆ ಮಾಡ್ತಿಲ್ಲ. ಇಂಥ ರಚನಾತ್ಮಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಈ ತರ ಒಂದು ಸಬ್ಜೆಕ್ಟ್ ಅಲ್ಲಿ ಪ್ರತಿಪಕ್ಷ, ಅದರಲ್ಲೂ ರೂಲಿಂಗ್ ಪಾರ್ಟಿ ಆದ್ರೆ ಡಿಫ್ರೆನ್ಸಸ್ ಓಕೆ, ಅದರಲ್ಲೂ ಪ್ರತಿಪಕ್ಷ ಈ ತರದ ಇಶ್ಯೂಸ್ ಅನ್ನ ಇಟ್ಕೊಂಡು ಅವ್ರು ಮಾಡ್ತಾರೆ ಅಂತಂದ್ರೆ ಅದು ಡೆಫಿನೆಟ್ಲಿ ಆ ಪ್ರತಿಪಕ್ಷಕ್ಕೆ ಡ್ಯಾಮೇಜ್. ನಿಜ ಡ್ಯಾಮೇಜ್ ಇಲ್ಲ. ಒಂದ್ ಬ್ರೇಕಿಂಗ್ ಅಪ್ಡೇಟ್ ತಗೊಂಡ್ಬಿಡೋಣ. ವೆಂಕಟೇಶ್ ಅವರೇ, ನೀವೇ ಉತ್ತರ ಕೊಡಬೇಕು ಇದಕ್ಕೆ. ಪದೇ ಪದೇ ಯತ್ನಾಳ್ ಅವರ ಕಡೆಯಿಂದ ನೇರವಾಗಿ ವಿಜೇಂದ್ರ ಅವರ ನಾಯಕತ್ವದ ಬಗ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ, ಆರೋಪಗಳ ಮೇಲೆ ಆರೋಪ ಇದೆಲ್ಲವೂ ಬರ್ತಿದ್ರು ಕೂಡ ದರ್ಶನ್ ಅವರಾಗಲೇ ಪ್ರಸ್ತಾಪ ಮಾಡ್ತಿದ್ದ ಹಾಗೆ ಕ್ರಮ ಅಂತ ಯಾಕೆ ಆಗ್ತಿಲ್ಲ ಅಂದ ತಕ್ಷಣ ಅದ್ರ ಹಿಂದೆ ಒಂದಷ್ಟು ಅನುಮಾನಪ್ಪ ನಮಗ್ ಬಂದಿದೆ. ಅದನ್ನ ವೆಂಕಟೇಶ್ ಅವ್ರು ಕ್ಲಾರಿಫೈ ಮಾಡ್ಲಿ. ಯತ್ನಾಳ್ ಅವರ ಹಿಂದೆ ಕಾಣದ ಶಕ್ತಿ ಯಾವ್ದಾದ್ರೂ ಇದೆಯಾ? ಪಕ್ಷದ ಒಳಗೇನೆ ದೊಡ್ಡವ್ರು ಯಾರಾದ್ರೂ ನೀನ್ ಮಾಡು ಗುರು, ನಿನ್ ಹಿಂದೆ ನಾವಿದ್ದೀವಿ ಅಂತ ಹೇಳಿ ಯಾರಾದ್ರೂ ಬೆಂಬಲವಾಗಿ ನಿಂತಿದ್ದಾರಾ? ಯಡಿಯೂರಪ್ಪನವ್ರ ವಿರುದ್ಧ, ಅವ್ರ ಪುತ್ರ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವ್ರ ವಿರುದ್ಧ ಬಹಿರಂಗವಾಗಿ ಕತ್ತಿ ಮಸಿತ್ತಿದ್ದಾರೆ. ಆಂತರಿಕವಾಗಲ್ಲ, ಪ್ರತ್ಯೇಕವಾಗಿ ಒಂದು ಗುಪ್ತಾಗಿ ಮೀಟಿಂಗ್ ಮಾಡೋದು ಅಥವಾ ಯಾರಿಗೂ ಗೊತ್ತಾಗ್ದಂಗೆ ಒಂದು ಸಭೆ ಮಾಡೋದು, ಜನನ ಎತ್ಕಟ್ಟೋದು, ಹಿಂಗಲ್ಲ, ಡೈರೆಕ್ಟ್ ಆನ್ ಕ್ಯಾಮ್ರಾ ಮಾತನಾಡ್ತಿದ್ದಾರೆ ಯತ್ನಾಳ್ ಅವರು. ಆದ್ರೆ ಕ್ರಮ ಇಲ್ಲ ಓಕೆ, ಆದ್ರೆ ಆಂತರಿಕವಾಗಿ ಬೆಂಬಲ ಏನಾದ್ರೂ ಸಿಗ್ತಾ ಇದೆಯಾ? ಕೇಂದ್ರದಿಂದ ಕೆಲ ನಾಯಕರಿಂದ ಸಹಕಾರ ಇದೆಯಾ ಯತ್ನಾಳ್ ಅವರಿಗೆ? ಅದೇ ಶಕ್ತಿಯಾಗಿ ಪರಿಣಮಿಸಿದ್ಯಾ ಯತ್ನಾಳ್ ಅವರಿಗೆ? ಏನ್ ವೆಂಕಟೇಶ್ ಸರ್? ನೋಡಿ, ನಾನು ಒಂದನ್ನು ತುಂಬ ಸ್ಪಷ್ಟಪಡಿಸ್ತೇನೆ. ದೇಶ ಮೊದಲು ಅನ್ನುವಂಥ ಸಿದ್ಧಾಂತದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಪಕ್ಷವನ್ನು ಕಟ್ತಾ ಇರ್ತಕ್ಕಂಥದ್ದು, ಆ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಇವತ್ತು ಒಂದು ಪ್ರತಿಪಕ್ಷವಾಗಿ ವಿಶೇಷವಾಗಿ ಕರ್ನಾಟಕದ ರಾಜ್ಯದಲ್ಲಿ ನಾವು ಅತ್ಯಂತ ಕ್ರಿಯಾಶೀಲವಾಗಿ ಪರಿಣಾಮಕಾರಿಯಾಗಿ ಕಾಂಗ್ರೆಸ್ಸಿನ ವಿರುದ್ಧ, ಈ ಆಡಳಿತ ಪಕ್ಷದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರ